ನಮಸ್ಕಾರ. ನನ್ನ ಹೆಸರು ರೋಹನ್ ಬಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. ಝ್ಯೂರಿಕ್ ಇನ್ಶೂರೆನ್ಸ್ ಟು ಬೈ 70% ಸ್ಟೇಕ್ ಇನ್ ಕೋಟಕ್ ಜನರಲ್ ಇನ್ಶೂರೆನ್ಸ್. ಕೋಟಕ್ ಮಹೀಂದ್ರಾ ಬ್ಯಾಂಕ್ ಅವರು ಅನೌನ್ಸ್ ಮಾಡಿದ್ದಾರೆ. ಝ್ಯೂರಿಕ್ ಇನ್ಶೂರೆನ್ಸ್ ಕಂಪ್ನಿಯವರು 70% ಸ್ಟೇಕ್ ಪರ್ಚೇಸ್ ಮಾಡ್ತಾರೆ ಕೋಟಕ್ ಜನರಲ್ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ. 5,560 ಕೋಟಿಗೆ ಇದು ಸಿಂಗಲ್ ಪೇಮೆಂಟಾಗಿ ಮಾಡ್ತಾರೆ. ನವಂಬರ್ 2023ಯಲ್ಲಿ ಝ್ಯೂರಿಕ್ ಇನ್ಶೂರೆನ್ಸ್ ಅವರು ಅನೌನ್ಸ್ ಮಾಡ್ತಾ ಇದ್ದಾರೆ. ಆವಾಗ 51% ಸ್ಟೇಕು ನಾವು ಪರ್ಚೇಸ್ ಮಾಡ್ತೀವಿ ಕೋಟಕ್ ಜನರಲ್ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಅಂತ, ಹಾಗೂ ಇನ್ನೊಂದು 19% ಸ್ಟೇಕು ಮತ್ತೆ ಪರ್ಚೇಸ್ ಮಾಡ್ತೀವಿ ಅಂತ. ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಪ್ರೂವಲ್ ಕೊಟ್ಟಿದ್ದಾರೆ ಈ ಪರ್ಟಿಕ್ಯುಲರ್ ಪರ್ಚೇಸ್ ಮಾಡಲಿಕ್ಕೆ. ಹಾಗೂ ಕೋಟಕ್ ಮಹೀಂದ್ರಾ ಜನರಲ್ ಇನ್ಶೂರೆನ್ಸ್ ಕಂಪ್ನಿ 100% ಸಬ್ಸಿಡರಿ ಆಫ್ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಇತ್ತು. ಈಗ 70% ಸ್ಟೇಕು ಅವರು ಬಿಟ್ಕೊಡ್ತಾ ಇದ್ದಾರೆ. ನ್ಯೂಸ್ ನಂಬರ್ 2. S&P 500 ಹಿಟ್ಸ್ 5,100 ಮೈಲ್ ಸ್ಟೋನ್ ಫಸ್ಟ್ ಟೈಮ್. S&P 500 ಇದು ಒನ್ ಆಫ್ ದ ಲಾರ್ಜ್ ಇಂಡೆಕ್ಸಸ್ ಆಫ್ US ಮಾರ್ಕೆಟ್ಸು. ಅದು ರೆಕಾರ್ಡ್ ಹೈ ಟಚ್ ಆಯಿತು ಫ್ರೈಡೆ. 5,100 ಮಾರ್ಕ್ ಫಸ್ಟ್ ಟೈಮ್ ಕ್ರಾಸ್ ಆಗಿದೆ. ಹಾಗೂ ಮೇನ್ ರೀಸನ್ ಏನಂದರೆ ಎನ್ವಿಡಿಯಾ ಸ್ಟಾಕು, ಅದ್ರ ಬಗ್ಗೆ ನಿನ್ನೆ ಒಂದು ಶಾರ್ಟ್ ವೀಡಿಯೋನ ಮಾಡಿತ್ತು. ಎನ್ವಿಡಿಯಾ ಸ್ಟಾಕು ತುಂಬ ರ್ಯಾಲಿ ಆಗಿದೆ ಲಾಸ್ಟ್ ವೀಡಿಯೋಸಲ್ಲಿ. ಆ ಎನ್ವಿಡಿಯಾ ಒಂದು ಚಿಪ್ ಮೇಕರು, ಹಾಗೂ ಅದು ಫಸ್ಟ್ ಸೆಮಿಕಂಡಕ್ಟರ್ ಫಾರ್ಮ್ ಇನ್ ದ ವರ್ಲ್ಡು $2 ಟ್ರಿಲಿಯನ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ರೀಚ್ ಮಾಡಲಿಕ್ಕೆ. ಎನ್ವಿಡಿಯಾ ಸ್ಟಾಕು ಒಂದೇ ದಿವಸ ಮೊನ್ನೆ ಫೆಬ್ರವರಿ 22 23 ಲಕ್ಷ ಕೋಟಿ ಅವರ ಮಾರ್ಕೆಟ್ ಕ್ಯಾಪ್ ಇನ್ಕ್ರೀಸ್ ಆಯಿತು. ಅದು ಹೈಯರ್ ದನ್ ಈವನ್ ರಿಲಯನ್ಸದು ಟೋಟಲ್ ಮಾರ್ಕೆಟ್ ಕ್ಯಾಪು. ಇದು ಒಂದೇಲ್ಲೇ ಜಾಸ್ತಿ ಆಗಿದ್ದು. ಮತ್ತು ಪುನಃ 23ನೇ ತಾರೀಕು ಅಂದರೆ ಶುಕ್ರವಾರ 5% ಮೇಲೂ ಆಯಿತು ಆ ಪರ್ಟಿಕ್ಯುಲರ್ ಶೇರ್ಸು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶೇರ್ಸದೆಲ್ಲ ಬೂಮ್ ಆಗ್ತಾ ಇದೆ ಆಲ್ ಓವರ್ ದ ವರ್ಲ್ಡು. ಹಾಗೂ ಅದರಿಂದ ಜಪಾನದು ನಿಕ್ಕೆ ಇಂಡೆಕ್ಸು 34 ಇಯರ್ಸದು ಹೈ 1989 ಆದಮೇಲೆ ಆ ಲೆವೆಲ್ ಬರ್ತಾ ಇರೋದು ಸ್ಟಾಕ್ ಮಾರ್ಕೆಟು, ಜಪಾನೀಸ್ ಸ್ಟಾಕ್ ಮಾರ್ಕೆಟಲ್ಲಿ ಈಗಲೇ 39,098 ಕ್ಲೋಸ್ ಆಯಿತು. ನ್ಯೂಸ್ ನಂಬರ್ 3. 1,600 crores ರೆಸ್ಕ್ಯೂ ಪ್ಲ್ಯಾನ್ ಟು ರಿವೈವ್ ಗೋ ಫಸ್ಟ್ ಏರ್ಲೈನ್ಸನ್ನು ರೆಸ್ಕ್ಯೂ ಮಾಡೋದಕ್ಕೆ ಸ್ಪೈಸ್ ಜೆಟ್ ಕಂಪ್ನಿದು CMD ಅಂದರೆ ಚೇರ್ಮನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅಜಯ್ ಸಿಂಗ್ ಅವರು, ಹಾಗೂ ಬಿಸಿ ಬೇ ಏರ್ವೇಸು ಇದು ಓನ್ಡ್ ಬೈ ಈಸ್ ಮೈ ಟ್ರಿಪ್ CEO ನಿಶಾಂತ್ ಪಿಟ್ಟಿ ಅವರು ಒಂದು 1,600 crores ಇನ್ವೆಸ್ಟ್ ಮಾಡ್ತಂತ ಹೇಳಿದ್ದಾರೆ. ಹಾಗೂ ಇದರಲ್ಲಿ 1,000 crores ಅವರು ಗೋ ಫಸ್ಟನ್ನು ಅಕ್ವೈರ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಇನ್ನೊಂದು 600 ಕೋಟಿ ಆಪರೇಷನ್ಸನ್ನು ಸ್ಟಾರ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತಂತ ಹೇಳಿದ್ದಾರೆ. ಸದ್ಯಕ್ಕೆ 2 ಬಿಡ್ಡರ್ಸ್ ಇದ್ದಾರೆ. ಒಂದು ಸಿಂಗ್ ಹಾಗೂ ಪಿಟಿ ಕನ್ಸಾರ್ಟಿಯಂ ಅಥವಾ ಗ್ರೂಪು, ಹಾಗೂ ಇನ್ನೊಂದು ಗ್ರೂಪ್ ಯಾರು ನಾವು ಗೋ ಏರ್ಲೈನನ್ನು ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದವರು Sky1 ಅಂತ. ಇದು ಶಾರ್ಜಾ ವೇಸ್ಟ್ UAE ವೇಸ್ಟ್ ಕಂಪ್ನಿ. ಅವರು ಚಾರ್ಟರ್ಡ್ ಹೆಲಿಕಾಪ್ಟರ್ ಮತ್ತು ಕಾರ್ಗೋ ಸರ್ವಿಸಸನ್ನು ರನ್ ಮಾಡ್ತಾರೆ. ಅವ್ರಿಗೂ ಆಸೆ ಗೋ ಫಸ್ಟನ್ನು ಅವ್ರು ಪರ್ಚೇಸ್ ಮಾಡಿ ಮತ್ತೆ ಅದನ್ನು ರನ್ ಮಾಡಲಿಕ್ಕೆ. ನೋಡಬೇಕಾಗುತ್ತೆ ಯಾರು ಪರ್ಟಿಕ್ಯುಲರ್ ಪ್ರಪೋಸಲನ್ನು ಅಪ್ರೂವ್ ಮಾಡ್ತಾರೆ ಅಂತ. ಸದ್ಯಕ್ಕೆ ಆಲ್ಮೋಸ್ಟ್ ಲಾಸ್ಟ್ 7-8 ಮಂತ್ಸಿಂದ ಗೋ ಫಸ್ಟ್ ಏರ್ಲೈನ್ಸ್ ರನ್ ಆಗ್ತಾ ಇಲ್ಲ. ಅದೊಂಥರ ಹರಾಜು ಹಾಕ್ಲಿಕ್ಕೆ ಸಿಚುವೇಶನ್ ಬಂದಿದೆ. ಆ ಹರಾಜು ಆಗೋ ಸಿಚುವೇಶನಲ್ಲೇ ಈಗ ಇವರೆಲ್ಲ ಬಿಡ್ ಮಾಡಿ ಪರ್ಚೇಸ್ ಮಾಡಿ ಟ್ರೈ ಮಾಡ್ತಾ ಇದ್ದಾರೆ. ನ್ಯೂಸ್ ನಂಬರ್ 4. ಟ್ರೈ ರೆಕಮೆಂಡ್ಸ್ ಮೊಬೈಲ್ ನೆಟ್ವರ್ಕ್ ಆಪರೇಟರ್ಸ್ ಟು ಇಂಪ್ಲಿಮೆಂಟ್ CNAP. ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅವರು ಮೊಬೈಲ್ ಆಪರೇಟರ್ಸಿಗೆ ರೆಕಮೆಂಡ್ ಮಾಡ್ತಾ ಇದ್ದಾರೆ ಕಾಲಿಂಗ್ ನೇಮ್ ಪ್ರೆಸೆಂಟೇಷನ್ ಮಾಡಬೇಕು ಎಲ್ಲ ಕಾಲ್ಸಿಗೆ ಅಂತ. ಅಂದರೆ ನಾರ್ಮಲಾಗಿ ನಿಮಗೆ ಫೋನ್ ಕಾಲ್ ಬರುವಾಗ ಆ ನಂಬರ್ ಬರುತ್ತೆ, ಹಾಗೂ ಆ ನಂಬರ್ ಯಾರ್ದಂತ ಗೊತ್ತಾಗೋದಿಲ್ಲ. ಎಷ್ಟೋ ಸತಿ ಮಾರ್ಕೆಟಿಂಗ್ ಕಾಲ್ಸ್ ಆಗಿರ್ತದೆ, ಸ್ಪ್ಯಾಮ್ ಕಾಲ್ಸ್ ಆಗಿರ್ತದೆ, ನಮಗೆ ಸುಮ್ಮನೆ ಡಿಸ್ಟರ್ಬೆನ್ಸ್ ಆಗ್ಬೋದು. ಅದಕ್ಕೋಸ್ಕರನೇ ಟ್ರೈ ಅವ್ರು ಏನು ರೆಕಮೆಂಡ್ ಮಾಡ್ತಾ ಇದ್ದಾರೆ ಅಂದರೆ ಈ ಪರ್ಟಿಕ್ಯುಲರ್ ಕಾಲ್ ಬರುವಾಗಲೇ ಆ ನಂಬರ್ ಯಾರು ಯಾವ ಹೆಸರಲ್ಲಿ ತೊಗೊಂಡಿದ್ರಿ ಆ ಹೆಸರು ಡಿಸ್ಪ್ಲೇ ಆಗಬೇಕು ಅಂತ. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಹೆಸರಲ್ಲೇ ಒಂದು ತಗೊಂಡ್ರೆ ಅದು ಬೇರೆಯವ್ರಿಗೆ ಫೋನ್ ಮಾಡುವಾಗ ನಿಮ್ಮ ಹೆಸರಲ್ಲಿ ಡಿಸ್ಪ್ಲೇ ಆಗುತ್ತೆ, ಬರೀ ನಂಬರ್ ಮಾತ್ರ ಡಿಸ್ಪ್ಲೇ ಆಗಲ್ಲ. ಆವಾಗ ಜನರಿಗೆ ಗೊತ್ತಾಗುತ್ತೆ ಇದು ರಿಯಲ್ ಕಾಲಾ, ಗೊತ್ತಿದ್ದವ್ರ ನಂಬರಾ ಅಥವಾ ಅನ್ನೋನ್ ನಂಬರಾ ಅಂತ. ಸೊ ಈ ಪರ್ಟಿಕ್ಯುಲರ್ ಪ್ರಪೋಸಲ್ ಇಟ್ಟಿದ್ದಾರೆ. ಮೇ ಬಿ ಕೆಲವು ತಿಂಗಳು ಅಥವಾ ಮೇ ಬಿ ನೆಕ್ಸ್ಟ್ ಇಯರ್ ಅಷ್ಟರೊಳಗೆ ಇಂಪ್ಲಿಮೆಂಟ್ ಆಗ್ಬೋದು ಕಾಣಿಸುತ್ತೆ. ನ್ಯೂಸ್ ನಂಬರ್ 5. ರ್ಯಾಪಿಡ್ ನ್ಯೂಸು. ಕೆನರಾ ಬ್ಯಾಂಕ್ ಬೋರ್ಡ್ ಆಫ್ ಡೈರೆಕ್ಟರ್ಸು 26ನೇ ತಾರೀಕು ಫೆಬ್ರವರಿ ಮೀಟಿಂಗ್ ಮಾಡ್ತಾರೆ ಸ್ಟಾಕ್ ಸ್ಪ್ಲಿಟ್ ಮಾಡಬೇಕಂತ ಡಿಸಿಷನ್ ತೊಗೊಳ್ಳಿಕ್ಕೆ. ಇದು ಅಪ್ರೂವ್ ಆದರೆ ಇದೊಂದು ದೊಡ್ಡ ಇವೆಂಟು ಕೆನರಾ ಬ್ಯಾಂಕ್ ಹಿಸ್ಟ್ರಿಯಲ್ಲಿ. ಯಾಕಂದರೆ 7 ವರ್ಷ ಹಿಂದೆ ಅವರೊಂದು ರೈಟ್ಸ್ ಇಶ್ಯೂ ಮಾಡಿದರು 1,124 crores. ಅದಾದಮೇಲೆ ಬೇರೆ ಏನು ದೊಡ್ಡ ಬೋನಸ್ ಅದು ಸ್ಪ್ಲಿಟ್ ಮಾಡಿರಲಿಲ್ಲ. ಸೊ ಈಗ ಒಂದು ದೊಡ್ಡ ಡಿಸಿಷನ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ತೊಗೋಬೇಕಾಗತ್ತೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.